ಗುಜರಾತ್ನ ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತವಾಯಿತು. ಅದರಲ್ಲಿ 100 ಜನ ಮಂದಿಗೆ ಗಂಭೀರ ಗಾಯಗಳಾಗಿವೆ. ಈಗಾಗಲೇ ಟ್ರೀಟ್ಮೆಂಟ್ ಕೂಡ ಮುಂದುವರಿತಾ ಇದೆ. ಅಹಮದಾಬಾದ್ನಲ್ಲಿ ಭೀಕರ ವಿಮಾನ ದುರಂತವಾಯಿತು. ವಿಮಾನ ದುರಂತದಲ್ಲಿ 100 ಮಂದಿಗೆ ಗಂಭೀರ ಗಾಯಗಳಾಗಿದೆ. ಗಂಭೀರ ಗಾಯಾಳುಗಳಿಗೆ ಈಗಾಗಲೇ ಟ್ರೀಟ್ಮೆಂಟ್ ಕೂಡ ಮುಂದುವರಿತಾ ಇದೆ. ಹಲವು ಗಾಯಾಳುಗಳಿಗೆ ಓ ನೆಗೆಟಿವ್ ಬ್ಲಡ್ ಬೇಕಾಗಿದೆ. ಹಾಗಾಗಿ ರಕ್ತದಾನಕ್ಕೆ ಈಗಾಗಲೇ 300ಕ್ಕೂ ಹೆಚ್ಚು ಯೋಧರು ಮುಂದಾಗ್ತಾ ಇದ್ದಾರೆ. ರಕ್ತವನ್ನ ನೀಡೋದಕ್ಕೆ ನಗರದ ವಿವಿಧ ಕಡೆ ರಕ್ತದಾನ ಶಿಬಿರವನ್ನ ತೆರೆದು ರಕ್ತವನ್ನ ಸಂಗ್ರಹಣೆ ಮಾಡಲಾಗ್ತಾ ಇದೆ. ಇವತ್ತು ವಿಶ್ವ ರಕ್ತದಾನಿಗಳ ದಿನವಾಗಿರೋದ್ರಿಂದ ರಕ್ತದಾನ ಶಿಬಿರಗಳು ಕೂಡ ನಡೀತಾ ಇರೋದು. ಹಾಗೆ ಏನು ಯೋಧರು ಬಂದು ರಕ್ತವನ್ನ ಸ್ವಯಂ ಪ್ರೇರಿತವಾಗಿ ಕೊಡ್ತಾ ಇದ್ದಾರೆ. ಹಾಗಾಗಿ ಮೆಚ್ಚುಗೆಗೂ ಕೂಡ ಪಾತ್ರವಾಗ್ತಾ ಇದ್ದಾರೆ ಯೋಧರ ಮಹತ್ವದ ಕಾರ್ಯಗಳು. ಇನ್ನು ವಿಮಾನ ದುರಂತದಲ್ಲಿ 100 ಮಂದಿಗೆ ಗಂಭೀರ ಗಾಯಗಳಾಗಿರೋದು. ಹಾಗಾಗಿ ಹಲವು ಗಾಯಾಳುಗಳಿಗೆ ಇಂಪಾರ್ಟೆಂಟ್ ಆಗಿ ಓ ನೆಗೆಟಿವ್ ಬ್ಲಡ್ ಬೇಕಾಗಿರೋದು. ತುಂಬ ರೇರೆಸ್ಟ್ ಬ್ಲಡ್ ಇದು. ಹಾಗಾಗಿ ಆ ರಕ್ತವನ್ನು ಹುಡ್ಕೋದಕ್ಕೆ ಅಥವಾ ಸ್ವಯಂ ಪ್ರೇರಿತವಾಗಿ ನೀವೇ ಬಂದು ರಕ್ತವನ್ನು ದಾನ ಮಾಡಿ ಅಂತ ಏನಾದರೂ ನಾವು ಕರೆಯನ್ನು ಕೊಟ್ಟರು ಕೂಡ ಅಥವಾ ಹಾಸ್ಪಿಟಲ್ನಿಂದ ಕರೆಯನ್ನು ಕೊಟ್ಟರು ಕೂಡ ಅಷ್ಟೊಂದಾಗಿ ರಕ್ತ ತುಂಬ ರೇರ್ ಆಗಿರೋದ್ರಿಂದ ಕೊಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಸ್ವಯಂ ಪ್ರೇರಿತರಾಗಿ ಯೋಧರು ಈಗ ರಕ್ತವನ್ನು ಕೊಡೋದಕ್ಕೆ ಮುಂದಾಗಿರೋದು. ಅದಕ್ಕಿಂತ ಹೆಚ್ಚಾಗಿ ಇವತ್ತು ರಕ್ತದಾನಿಗಳ ದಿನ. ಹಾಗಾಗಿ ರಕ್ತದಾನ ಶಿಬಿರಗಳು ಕೂಡ ಅಲ್ಲಲ್ಲಿ ನಡೀತಾ ಇದೆ. ಸ್ವಯಂ ಪ್ರೇರಿತವಾಗಿ ಯೋಧರು ಕೂಡ ಇವತ್ತು ಬಂದು ರಕ್ತವನ್ನು ಕೊಡ್ತಾ ಇರೋದ್ರಿಂದ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ. ಈಗಾಗಲೇ ಭರಪೂರವಾಗಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ. ಹಲವಾರು ಜನ ಮರಣವನ್ನು ಹೊಂದಿದ್ರು ಅಥವಾ ಸಾವಿಗೀಡಾದರು. ಅದರ ಮಧ್ಯದಲ್ಲಿ ಹಲವಾರು ಜನರಿಗೆ ಗಂಭೀರ ಗಾಯಗಳಾಗಿದೆ. ಅವರಿಗೆ ಚಿಕಿತ್ಸೆ ಕೂಡ ಮುಂದುವರಿತಾ ಇದೆ. ಅಹಮದಾಬಾದ್ನ ವಿಮಾನ ದುರಂತ ಪ್ರಕರಣದಲ್ಲಿ ಸುಮಾರು 100ಕ್ಕೂ ಹೆಚ್ಚು ಮಂದಿಗೆ ಗಂಭೀರ ಗಾಯಗೊಂಡಿದ್ದಾರೆ. ನಗರದ ಸಿವಿಲ್ ಹಾಸ್ಪಿಟಲ್ನಲ್ಲಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಹೀಗಾಗಿ ರಕ್ತದ ಅನಿವಾರ್ಯತೆ ಇದೆ. ಅದರಲ್ಲೂ ಕೂಡ ಗಾಯಾಳುಗಳ ಪೈಕಿ ಕೆಲವರಿಗೆ ಓ ನೆಗೆಟಿವ್ ರಕ್ತದ ಅಗತ್ಯ ಇರುವಂಥದ್ದು. ಈ ನಿಟ್ಟಿನಲ್ಲಿ 300ಕ್ಕೂ ಹೆಚ್ಚು ಯೋಧರು ಇದೀಗ ರಕ್ತದಾನಕ್ಕೆ ಮುಂದಾಗಿರೋದು. ವಿಶ್ವದ ರಕ್ತದಾನಿ ದಿನವಾಗಿರೋ ಸಂದರ್ಭದಲ್ಲಿ ಭಾರತೀಯ ಯೋಧರ ಈ ನಡೆ ಇದೆಯಲ್ಲ, ದೇಶದ ಎಲ್ಲ ಕಡೆ ಮೆಚ್ಚುಗೆಗೆ ಪಾತ್ರವಾಗ್ತಾ ಇದೆ.